Good afternoon. Very good afternoon. Welcome to Bracket. ಬ್ರ್ಯಾಕೆಟ್ಗೆ ನಮಗೆಲ್ಲ ಸ್ವಾಗತ ಸ್ನೇಹಿತರೆ. ಬೇಗ ಬೇಗ ಜಾಯ್ನ್ ಆಗಿ. ಇವತ್ತು ಲಾಭ ಮತ್ತು ನಷ್ಟವನ್ನು ಪ್ರಾಫಿಟ್ ಆ್ಯಂಡ್ ಲಾಸ್. ಲಾಭ ಮತ್ತು ನಷ್ಟ, ಬೇಸಿಕ್ ಟು ಸ್ಮಾರ್ಟ್ ಅಪ್ರೋಚ್ ಮ್ಯಾಥ್ಸ್ ಅಲ್ಲಿ ನೋಡ್ತಾ ಇದ್ರು. ಲಾಭ ಮತ್ತು ನಷ್ಟ. ಓಕೆ, ಬೇಗ ಬೇಗ ಜಾಯ್ನ್ ಆಗಿ. ಲಾಭ ಮತ್ತು ನಷ್ಟ ಅಂದ್ರೆ ಏನು, ಯಾವ ತರ ಬರ್ತವೆ? ಓಕೆ, ಬೇಸಿಕ್ ಇಂದ ಯಾಕಪ್ಪ ನಮಸ್ತೆ, ಬೇಸಿಕ್ ಇಂದ ಸ್ಮಾರ್ಟ್ ಅಪ್ರೋಚ್ ವರೆಗೂ ನಾವು ಹೋಗೋಣ. ಓಕೆ, ಇಲ್ಲಿ ಬೇಸಿಕ್ ಕ್ವಶನ್ಸ್ ಅಂತ ಬರ್ತಾವಲ್ಲ, ಬೇಸಿಕ್ ಕ್ವಶನ್ಸ್ ಬಗ್ಗೆ ನಾನು ನೋಡೋಕ್ಕಿಂತ ಮುಂಚೆ ಬನ್ನಿ. ಉಪನ್ನ ಸುಮ್ಮ ಅವರೇ ನಮಸ್ತೆ, ವೆಲ್ಕಮ್ ಟು ಬ್ರ್ಯಾಕೆಟ್. ಐಶ್ವರ್ಯ ನಮಸ್ತೆ. ಓಕೆ, ಬನ್ನಿ ಇವತ್ತು ಲಾಭ ಮತ್ತು ನಷ್ಟವನ್ನು ನೋಡೋಣ. ಹೇಗೆ ಲಾಭ ಆಗುತ್ತೆ, ಹೇಗೆ ನಷ್ಟ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ನೋಡೋಣ. ಬನ್ನಿ. ಓಕೆ, ಎಲ್ಲರೂ ಊಟ ಮಾಡಿರಲ್ಲ? ಪ್ರಾಫಿಟ್ ಆ್ಯಂಡ್ ಲಾಸ್ ಜಬರ್ದಸ್ತ್ ಸೆಷನ್ ಇದೆ, ಕರೆಕ್ಟ್ ಆಗಿ ನೋಡ್ಬೇಕು. ಲಾಭ ಮತ್ತು ನಷ್ಟದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಿ ಯಾವ್ಯಾವ ಬರ್ತವೆ ಅನ್ನೋದನ್ನ ನೋಡಿ. ಫಸ್ಟ್ ಒನ್ ಸರ್, ಇದರಲ್ಲಿ CP ಬರುತ್ತೆ. CP ಅಂದ್ರೆ ಏನ್ರಿ ಸರ್? ಕಾಸ್ಟ್ ಪ್ರೈಸ್. CP ಅಂದ್ರೆ ಏನ್ರಿ? ಕಾಸ್ಟ್ ಪ್ರೈಸ್. CP ಅಂದ್ರೆ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಅಂದ್ರೆ ಕೊಂಡ ಬೆಲೆ. ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ? ಕೊಂಡ ಬೆಲೆ. ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ. ನೆಕ್ಸ್ಟ್ ಸೆಕೆಂಡ್ ಒನ್ SP. SP ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಲ್ಲ. SP ಅಂದ್ರೆ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಮಾರಿದ ಬೆಲೆ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಮಾರಿದ ಬೆಲೆ. ಹೌದಾ? ನೆಕ್ಸ್ಟ್ ಪ್ರಾಫಿಟ್. P ಅಂದ್ರೆ ಏನು? ಪ್ರಾಫಿಟ್. P ಅಂದ್ರೆ ಪ್ರಾಫಿಟ್. ಪ್ರಾಫಿಟ್ ಅಂದ್ರೆ ಲಾಭ. ಲಾಭ. ನೆಕ್ಸ್ಟ್ L ಅಂದ್ರೆ ಲಾಸ್, ನಷ್ಟ. L ಅಂದ್ರೆ ಏನ್ರಿ? ನಷ್ಟ. ಓಕೆ, ನೆಕ್ಸ್ಟ್ ಇದರಲ್ಲಿ ತುಂಬಾ ವೆರಿ ಇಂಪಾರ್ಟೆಂಟ್ ಒಂದು ಬರುತ್ತೆ ಗೊತ್ತಾ? ನಾವು ಯಾವಾಗ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾಗ, ಪ್ರಾಫಿಟ್ ಅನ್ನ ಲಾಭವನ್ನ ಕ್ಯಾಲ್ಕುಲೇಟ್ ಮಾಡುವಾಗ, ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಏನ್ ಮಾಡ್ತೀರಾ? SP ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಮೈನಸ್ ಕಾಸ್ಟ್ ಪ್ರೈಸ್ ಅನ್ನ ಮೈನಸ್ ಮಾಡ್ತೀವಿ. ಯಾವಾಗ? ಲಾಭ ಇದ್ದಾಗ. ಸರ್ ಲಾಸ್ ಇದ್ದಾಗ? ಲಾಸ್ ಇದ್ದಾಗ ಅದರ ಅಪೋಸಿಟ್ CP ಮೈನಸ್ SP. CP ಮೈನಸ್ SP. ಕ್ಲಿಯರಾ? ಓಕೆ, ಪ್ರಾಫಿಟ್ ಇದ್ದಾಗ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಕಾಸ್ಟ್ ಪ್ರೈಸ್ ಅನ್ನ ಮೈನಸ್ ಮಾಡ್ತೀರಾ. ಲಾಸ್ ಇದ್ದಾಗ ಕಾಸ್ಟ್ ಪ್ರೈಸ್ ನಲ್ಲಿ ಸೆಲ್ಲಿಂಗ್ ಪ್ರೈಸ್ ಅನ್ನ ಮೈನಸ್ ಮಾಡ್ತೀರಾ. ಓಕೆ, ಕ್ಲಿಯರಾ? ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್, ಶೇಕಡಾವಾರು ಲಾಭ. ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಶೇಕಡಾವಾರು ಲಾಭ.
ಬ್ರಾಕೆಟ್ನಲ್ಲಿ ಶೇಕಡಾವಾರು ಲಾಭ. ಬಸವ ನಮಸ್ತೆ. ಶೇಕಡಾವಾರು ಲಾಭ ಕನ್ನಡದಲ್ಲಿ ಇಂಗ್ಲಿಷ್ ಹೇಳಿ ಕೊಡ್ತಾ ಇದೆ. ಶೇಕಡಾವಾರು ಲಾಭ ಅಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಲಾಭ. ಪ್ರಾಫಿಟ್ ಡಿವೈಡೆಡ್ ಬೈ ಲಾಭ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ. ಏನ್ ಮಾಡ್ತೀರಿ ನೆಕ್ಸ್ಟ್ ಇಂಟು 100 ಮಾಡ್ತೀರಿ ಯಾವಾಗ ಶೇಕಡಾವಾರು ಲಾಭ ಇದ್ದಾಗ. ನೆಕ್ಸ್ಟ್ ಲಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಶೇಕಡಾವಾರು ನಷ್ಟ. ಯಾವ್ದ್ರಿ? ಶೇಕಡಾವಾರು ನಷ್ಟ. ಶೇಕಡಾವಾರು ನಷ್ಟ ಇದ್ದಾಗ ಪ್ರಾಫಿಟ್ ಇದ್ರೆ ಏನ್ ಮಾಡ್ತೀರಾ? ಲಾಸ್, ನಷ್ಟ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಏನ್ರಿ? ಪ್ರಾಫಿಟ್ಗೆ ಡಿವೈಡ್ ಬೈ ಸಿ ಪಿ ಮಾಡ್ತೀರಾ ಇಂಟು 100 ಮಾಡ್ತೀರಾ. ಲಾಸ್ ಪರ್ಸೆಂಟೇಜ್ ಇದ್ದಾಗ ಲಾಸ್ ಡಿವೈಡ್ ಬೈ ಏನ್ ಮಾಡ್ಬೇಕು? ಸಿ ಪಿ ಮಾಡ್ತೀರಾ ಇಂಟು 100 ಮಾಡ್ತೀರಾ. ಓಕೆನಾ? ಕ್ಲಿಯರ್? ಇದನ್ನ ನೋಡಿದ್ರಿ, ನೆಕ್ಸ್ಟ್ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸಿ ಪಿ 10, ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ 20, ಪ್ರಾಫಿಟ್ ಪರ್ಸೆಂಟೇಜ್ ಏನು? ಶೇಕಡಾವಾರು ಲಾಭ ಏನು ಅಂತ ಕೇಳ್ತಿತ್ತು. ಹೌದಾ? ಶೇಕಡಾವಾರು ಲಾಭ ಅನ್ನೋ ಫಾರ್ಮುಲಾ ಇದೆ ಸರ್. ಶೇಕಡಾವಾರು ಲಾಭ ಅಂದಾಗ ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡ್ ಬೈ ಸಿ ಪಿ ಇಂಟು 100. ಪ್ರಾಫಿಟ್ ಡಿವೈಡ್ ಬೈ ಸಿ ಪಿ ಇಂಟು 100. ಓಕೆ, ಇವಾಗ ಸಿ ಪಿ ಎಷ್ಟಿದೆ ಸ್ವಲ್ಪ ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ರಿ ಸರ್. ಸಿ ಪಿ 10 ಇದೆ. ಇಲ್ಲಿ ಡೈರೆಕ್ಟ್ ಮಾಡ್ತೀನಿ. ಸಿ ಪಿ ಎಷ್ಟಿದೆ? 10 ಇದೆ. ಸಿ ಪಿ 10 ಇದ್ದು ಎಸ್ ಪಿ ಎಷ್ಟಿದೆ ಸರ್? ಎಸ್ ಪಿ 20 ಇದೆ. ಕೊಂಡ ಬೆಲೆ 10, ಮಾರಿದ ಬೆಲೆ 20 ಅಂದಾಗ ಲಾಭ ಆಯ್ತಾ ನಷ್ಟ ಆಯ್ತಾ? ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಜಾಸ್ತಿ ಇದ್ದಾಗ ಲಾಭ ಆಗುತ್ತೆ. ಆಲ್ರೆಡಿ ಬರ್ಸಿದೀನಿ. ಹೌದಾ? ಕೊಂಡ ಬೆಲೆಗಿಂತ ಸೆಲ್ಲಿಂಗ್ ಪ್ರೈಸ್ ನ ಮೈನಸ್ ಮಾಡಿ ಲಾಸ್ ಪ್ರಾಫಿಟ್ ಅಂದಾಗ ಎಸ್ ಪಿ ಗಿಂತ ಸಿ ಪಿ ಜಾಸ್ತಿ ಇರಬೇಕು. ಓಕೆ, ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಜಾಸ್ತಿ ಇದ್ದಾಗ ಲಾಭ, ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಕಡಿಮೆ ಇದ್ದಾಗ ನಷ್ಟ. ನೀವು 10 ರೂಪಾಯಿ ಕೊಂಡು ತಗೊಂಡಿದ್ದು ಒಂದು ಪೆನ್ನ 8 ರೂಪಾಯಿಗೆ ಮಾರಿದ್ರೆ 2 ರೂಪಾಯಿ ನಷ್ಟ ಆಗುತ್ತೆ. ಹೌದಾ? ಎಷ್ಟು ಲಾಭ ಆಯಿತು? 10 ಲಾಭ ಆಯಿತು. ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಎಷ್ಟಾಗಿದೆ ಸರ್? ಪ್ರಾಫಿಟ್ 10 ಆಗಿದೆ. ಪ್ರಾಫಿಟ್ 10. ಸಿ ಪಿ ಎಷ್ಟಿದೆ? ಸಿ ಪಿ ಎಷ್ಟು ಕೊಟ್ಟಿದ್ದಾರೆ? ಕೊಂಡ ಬೆಲೆ 10 ಕೊಟ್ಟಿದ್ದಾರೆ. ಇಂಟು ಪರ್ಸೆಂಟೇಜ್ ಅಂದ್ರೆ 100. ಹಾಗಾದ್ರೆ 10 ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬಂತ್ರಿ? 100%. ಎಷ್ಟು ಬಂತ್ರಿ? 100%. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಇವಾಗ ನೀವು ಹೇಳಿ ಸಿ ಪಿ ಕೊಂಡ ಬೆಲೆ 200, ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ 300, ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾರೆ. ಎಷ್ಟು ಬರುತ್ತೆ? ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು? ಎಷ್ಟು ಬಂತ್ರಿ ಪ್ರಾಫಿಟ್ ಪರ್ಸೆಂಟೇಜ್? 200% ಅಂತಾರೆ ಐಶ್ವರ್ಯ ಅವರು. ಓಕೆ, ಮಂಜು 50. ನೆಕ್ಸ್ಟ್ ಕೊಂಡ ಬೆಲೆ 200, ಮಾರಿದ ಬೆಲೆ 300. ಎಷ್ಟು ಲಾಭ ಆಯ್ತು ಸರ್? 100 ಲಾಭ ಆಯ್ತು. ಎಷ್ಟು ಲಾಭ ಆಯ್ತು? 100 ರೂಪಾಯಿ ಲಾಭ ಆಯ್ತು. ಲಾಭ ಅಂತಂದ್ರೆ ಏನ್ ಕೊಡ್ತೀರಾ ಸರ್? ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಎಷ್ಟಾಗಿದೆ? 100 ಆಗಿದೆ. ಡಿವೈಡ್ ಏನನ್ನು ಡಿವೈಡ್ ಮಾಡ್ತೀರಾ ಸರ್? ಸಿ ಪಿ ನ ಡಿವೈಡ್ ಮಾಡ್ತೀರಾ. ಸಿ ಪಿ ಎಷ್ಟಿದೆ? 200 ಇದೆ. ಪರ್ಸೆಂಟೇಜ್ ಅಂದ್ರೆ ಇಂಟು 100. ಹೌದಾ?
100 ಒಂದ್ಲೆ 100 ಎರಡ್ಲಿ 2 ಒಂದ್ಲೆ 2 50 ಎಷ್ಟಾಯ್ತು 50%. ಎಷ್ಟಾಯ್ತ್ರಿ 50%. ಹೌದಾ? ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್. ಕಾಸ್ಟ್ ಪ್ರೈಸ್ 500. ಕಾಸ್ಟ್ ಪ್ರೈಸ್ 500. ಸೆಲ್ಲಿಂಗ್ ಪ್ರೈಸ್ 250. ಸೆಲ್ಲಿಂಗ್ ಪ್ರೈಸ್ 250. ಓಕೆ. ನೆಕ್ಸ್ಟ್ ಲಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಅಂತ ಕೇಳ್ತಾರೆ. ಲಾಸ್ ಪರ್ಸೆಂಟೇಜ್ ಎಷ್ಟು ಬರ್ತದೆ? ಮಂಜು ಇದು 50 ಬಂತ. ಓಕೆ. ನೆಕ್ಸ್ಟ್ ಕೊಂಡ ಬೆಲೆ 50, ಮಾರಿದ ಬೆಲೆ 250. ಲಾಭ ಆಯ್ತಾ ನಷ್ಟ ಆಯ್ತಾ ಸರ್? ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಕಡಿಮೆ ಇದೆ, 250 ರೂಪಾಯಿ ಏನಾಯ್ತು ಸರ್? ಲಾಸ್ ಆಯ್ತು. 250 ರೂಪಾಯಿ ಲಾಸ್ ಆದ್ರೆ ಲಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಆದ್ರೆ ಪ್ರಾಫಿಟ್ ಪರ್ಸೆಂಟೇಜು, ಲಾಸ್ ಆದ್ರೆ ಲಾಸ್ ಪರ್ಸೆಂಟೇಜು. ಎಷ್ಟು ಬಂದ್ರೆ 50. ಲಾಸ್ ಎಷ್ಟಾಗಿದೆ? 250. ಯಾವ್ದ್ರ ಮೇಲೆ ಲಾಸ್ ಆಗುತ್ತೆ ಸರ್? ಕೊಂಡ ಬೆಲೆ. ಕೊಂಡ ಬೆಲೆ ಎಷ್ಟಿದೆ? 500 ಇಂಟು 100. ನೆಕ್ಸ್ಟ್ 250 ಒಂದ್ಲೆ 252, 2 ಒಂದ್ಲೆ 250. ಎಷ್ಟಾಯ್ತ್ರಿ ಸರ್? 50%. ಎಷ್ಟಾಯ್ತು? 50%. ಏನ್ 50% ಏನಿದೆ? ಲಾಸ್. 50% ಲಾಸ್. ಓಕೆ. ಇದ್ರ ಬೇಸ್ ಕ್ವಶನ್ ನೋಡೋಣ ಇವಾಗ. ಓಕೆ. ಫಸ್ಟ್ ಕ್ವಶನ್ಗೆ ಬನ್ನಿ. CHSL 21 ನವೆಂಬರ್ 2025 ಪ್ರಶ್ನೆ. ರೂಪಾಯಿ 250ಕ್ಕೆ ಖರೀದಿಸಿದ ವಸ್ತುವನ್ನು ರೂಪಾಯಿ 300ಕ್ಕೆ ಮಾರಾಟ ಮಾಡಲಾಗುತ್ತದೆ. ಲಾಭದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ. An item bought for rupees 250 is sold at rupees 300. Find the profit percentage. ಟ್ವೆಂಟಿ ಪರ್ಸೆಂಟ್ 20%. ಓಕೆ. ಇಬ್ರು ಐಶ್ವರ್ಯ 20%, ಮಂಜು 20%. ಓಕೆ. CP ಎಷ್ಟಿದೆ? CP ಕೊಂಡ ಬೆಲೆ, ಖರೀದಿಸಿದ ಬೆಲೆ. ನೀವು ಏನು ಖರೀದಿ ಮಾಡ್ತಿರಲ್ಲ ಅದು ಕೊಂಡ ಬೆಲೆ. ಕೊಂಡ ಬೆಲೆ ಎಷ್ಟಿದೆ? 250. ನೆಕ್ಸ್ಟ್ ಮಾರಿದ್ದು 250 ಕೊಂಡು ಎಷ್ಟಕ್ಕೆ ಮಾರಿದಾನೆ? 300ಕ್ಕೆ ಮಾರಿದಾನೆ. ಹೌದಾ? 250ಕ್ಕೆ ಕೊಂಡು 300ಕ್ಕೆ ಮಾರಿದಾನೆ. ಎಷ್ಟು ಲಾಭ ಆಯಿತು ಸರ್? 50 ಲಾಭ ಆಯಿತು. ಲಾಭದ ಶೇಕಡಾವಾರು ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಎಷ್ಟು ಪ್ರಾಫಿಟ್ ಆಗಿದೆ? 50 ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಯಾವುದ್ರ ಮೇಲೆ ಆಗುತ್ತೆ? ಕಾಸ್ಟ್ ಪ್ರೈಸ್ ಮೇಲೆ. ಕಾಸ್ಟ್ ಪ್ರೈಸ್ ಎಷ್ಟಿದೆ? 250 ಇದೆ. ಇಂಟು ಪರ್ಸೆಂಟೇಜ್ ಇದ್ದಾರೆ 100%. 50 ಒಂದ್ಲೆ 55, 5 ಒಂದ್ಲೆ 520. ಎಷ್ಟು ಬಂತ್ರಿ? 20%. ಆಪ್ಷನ್ ಸಿ 20% is the correct answer. SSC CPO 11 ಡಿಸೆಂಬರ್ 2025. ರೂಪಾಯಿ 150ಕ್ಕೆ ಖರೀದಿಸಿದ ವಸ್ತುವನ್ನು ರೂಪಾಯಿ 135ಕ್ಕೆ ಮಾರಾಟ ಮಾಡಲಾಗುತ್ತದೆ. ನಷ್ಟದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ. ಮಂಜು 10%. ಸುಮಾ ಸಿ ಫಾರ್ ಕರ್ಣ. ಐಶ್ವರ್ಯ 10%, ಮಂಜು 10%.
ನೆಕ್ಸ್ಟ್ ಎಷ್ಟು ಮತ್ತೆ 10%. ಓಕೆ, ಖರೀದಿಸಿದ ಅಂದ್ರೆ ಏನ್ರಿ, ಖರೀದಿ ಮಾಡಿದ್ದೇನು ಕೊಂಡ ಬೆಲೆ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟಿದೆ 150 ಇದೆ. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 135. ನಷ್ಟ ಆಯ್ತಾ ಲಾಭ ಆಯ್ತಾ? ಸರ್ ನಷ್ಟ ಆಯ್ತು. 150 ಕೊಂಡು 135 ಮಾಡಿದ್ರೆ ಎಷ್ಟು ನಷ್ಟ ಆಗುತ್ತೆ ಸರ್? 15 ನಷ್ಟ ಆಯ್ತು. ಎಷ್ಟು ನಷ್ಟ ಆಗಿದೆ? 15. ಲಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು 15 ಲಾಸ್ ಆಗಿದೆ ಡಿವೈಡ್ ಬೈ ಸಿಪಿ ಎಷ್ಟಿದೆ 150 ಇಂಟು 100. 0 0 ಕ್ಯಾನ್ಸಲ್, 15 ಕ್ಯಾನ್ಸಲ್, 10 ಇಂಟು 1 ಆಪ್ಷನ್ ಡಿ 10%. ನೆಕ್ಸ್ಟ್ ನೋಡಿ, RRB ಗ್ರೂಪ್ ಡಿ 1 ಡಿಸೆಂಬರ್ 2025 ಶಿಫ್ಟ್ 2 ಗೆ ಬಂದಂತ ಪ್ರಶ್ನೆ. ಒಂದು ವಸ್ತುವಿನ ಖರೀದಿ ಬೆಲೆ 10,720. ಅದನ್ನು 9,862.40ಕ್ಕೆ ಮಾರಾಟ ಮಾಡಲಾಗಿದೆ. ನಷ್ಟದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ. ಕಂಡಿದ್ರಾ? ದುರ್ಯೋಧನ ಅರ್ಜುನ, ಭೀಮ, ಕರ್ಣ, ದುರ್ಯೋಧನ. ಮಂಜು ಬಿ, ಮಂಜು 8%. ಸಾರಿ, ಬಿ ಕಂಡಂಗೆ ಕಾಣ್ತಿಲ್ಲ. ಆಕ್ಚುಲಿ ಎ. ಹೌದಾ? ಕೊಂಡ ಬೆಲೆ ಸಿಪಿ ಎಷ್ಟು ಕೊಟ್ಟಿದ್ದಾರೆ ಸರ್? ವಸ್ತು ಖರೀದಿ ಮಾಡಿದ್ದು ಕೊಂಡ ಬೆಲೆ 10,720. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸೆಲ್ಲಿಂಗ್ ಪ್ರೈಸ್ 9,862.40. ಹೌದಾ? ಇವಾಗ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಇದೆ. ಆ 2 ಪ್ಲೇಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಈ ಸೈಡ್ 2 ಪ್ಲೇಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಈ ಸೈಡ್ ಏನ್ ಮಾಡ್ಬೇಕು? 2 0 ಕೊಡಬೇಕು. ಹೌದಾ? 2 ಪ್ಲೇಸ್ ಅನ್ನು ಕ್ಯಾನ್ಸಲ್ ಮಾಡಿದ್ರೆ 2 0 ಕೊಟ್ಟೆ. ನೆಕ್ಸ್ಟ್ ಲಾಸ್ಟ್ 0 0 ಕ್ಯಾನ್ಸಲ್ ಮಾಡಿ. ಎ ಫಾರ್ ಅರ್ಜುನ 0 0 ಕ್ಯಾನ್ಸಲ್. ನೆಕ್ಸ್ಟ್ 10,000 ಎಷ್ಟಿದೆ? 1,07,200 1,07,200. ನೆಕ್ಸ್ಟ್ 98,624. 10 minus 4 6, 10 minus 3 7, 12 minus 7 5, 17 minus 9 8, 10 minus 10 0. ಎಷ್ಟು ಬಂತ್ರಿ ಸರ್? 8 5 7 6. ಇವಾಗ ಈಜಿ ಏನಪ್ಪ ನಮ್ಮ ಲಾಭ ಆಯ್ತು ನಷ್ಟ ಆಯ್ತಾ ಸರ್? ಲಾಸ್ ಪರ್ಸೆಂಟೇಜ್ ಎಷ್ಟು ಲಾಸ್ ಆಗಿದೆ? 8,576 ಲಾಸ್ ಆಗಿದೆ. ಯಾವ್ದ್ರ ಮೇಲೆ ಲಾಸ್ ಆಗುತ್ತೆ? ಕೊಂಡ ಬೆಲೆ. ಕೊಂಡ ಬೆಲೆ ಎಷ್ಟಿದೆ? 10,7200. ನೆಕ್ಸ್ಟ್ ಇಂಟು ಪರ್ಸೆಂಟೇಜ್ ಅಂದ್ರೆ 100%. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. ಇಲ್ಲಿ ಒಂದು ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ ನಮಗೆ. ಏನ್ ಟ್ರಿಕ್ಸ್ ಗೊತ್ತಾ? ಇಲ್ಲಿ 10 ಇದೆ, ಇಲ್ಲಿ 10 ಇದೆ, ಇಲ್ಲಿ ಎಷ್ಟಿದೆ? 80 ಇದೆ. 10 ಮಧ್ಯೆಯಲ್ಲಿ 10 ಎಷ್ಟೇ 80 ಸರ್? 10 8 80 ಪೂರ್ತಿ ಎಷ್ಟರಿಂದ ಡಿವೈಡ್ ಆಗ್ತಾ ಇದೆ ಸರ್? ಇಲ್ಲಿ 65 ಇದ್ರೆ 10 6 60, 70 ಇದ್ರೆ 10 7 80 ಸರ್. ಪೂರ್ತಿ 10 8 ಹೋಗ್ತಾ ಇದೆ. 10 8 80 ಅಂದ್ರೆ ಆಪ್ಷನ್ ಗೆ 8% ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ RRB ಗ್ರೂಪ್ ಡಿ 4 ಡಿಸೆಂಬರ್ 2025 ಶಿಫ್ಟ್ 2 ಕೇಳಿದ ಪ್ರಶ್ನೆ. ಸೀಮಾ ರೂಪಾಯಿ 7,500ಕ್ಕೆ ಮೈಕ್ರೋವೇವ್ ಓವನ್ ಖರೀದಿಸಿ 8,750ಕ್ಕೆ ಮಾರಿದರು.
ಸಿಮಾ ಅವರ ಲಾಭದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ. ದಶಮಾಂಶಕ್ಕೆ ಸ್ಥಾನಗಳಿಗೆ ಸುತ್ತಿಕೊಂಡ್ಬಿಡ್ರಿ. ಮಂಜು 16.67 ವೆರಿ ಗುಡ್. ಸೀಮಾ ಖರೀದಿ ಮಾಡ್ತಾಳೆ ಮೈಕ್ರೋ ಎವನ್, ಅದು ಪಂಡ ಬೆಲೆ ಎಷ್ಟಿದೆ? 7,500. ನೆಕ್ಸ್ಟ್ ಎಷ್ಟಕ್ಕೆ ಮಾರ್ತಾಳೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸು 8,750 ಸೆಲ್ಲಿಂಗ್ ಪ್ರೈಸ್. ಹೌದಾ? ಜೀರೋ ಕ್ಯಾನ್ಸಲ್ ಈಜಿ ಆಗಲಿ ಅಂತ ಜೀರೋ ಕ್ಯಾನ್ಸಲ್. 750 ಇದ್ದು 875. ಲಾಭ ಆಯ್ತು ನಷ್ಟ ಐತೆ ಸರ್? ಲಾಭ ಎಷ್ಟು ಲಾಭ ಆಯ್ತು? 125 ರೂಪಾಯಿ ಲಾಭ ಆಯ್ತು. ಓಕೆ, 125 ಲಾಭ ಯಾವುದ್ರ ಮೇಲೆ ಆಗುತ್ತೆ ಸರ್? ಕೊಂಡ ಬೆಲೆ ಎಷ್ಟಿದೆ? 750 ಇಂಟು 100. ಜೀರೋ ಕ್ಯಾನ್ಸಲ್ 25 ಮೂರ್ಲೆ 25, 15 50. 50ನ್ನ 3ರಿಂದ ಡಿವೈಡ್ ಮಾಡ್ತೇವೆ. 3 ಒಂದ್ಲೆ 3, 2 25, 3 6 18, ಮತ್ತೆ 2 25, 3 6 16.67% or 16.66. Option C is the correct answer. Okay. Next, RRB NTPC undergraduate CBT 1 ಆಗಸ್ಟ್ 7ಕ್ಕೆ ಕೇಳಿದಂತ ಪ್ರಶ್ನೆ. ಸಾಕ್ಷಿ 455 ರೂಪಾಯಿಗೆ ಒಂದು ಆಟಿಕೆ ಖರೀದಿಸಿ ₹20ಕ್ಕೆ ಅಲಂಕರಿಸಿ ಅದನ್ನ ಏನ್ ಮಾಡ್ತಾರೆ? ಅಲಂಕಾರ ಮಾಡ್ತಾರೆ. ಬ್ಯೂಟಿ ಪಾರ್ಲರ್ಗಳಿಗೆ ಅಲಂಕಾರ ಮಾಡ್ತಾರೆ. ನೆಕ್ಸ್ಟ್ 612ಕ್ಕೆ ಮಾರ್ತಾರೆ. ನಷ್ಟ ಅಥವಾ ಲಾಭದ ಶೇಕಡಾವಾರು ಕಂಡುಹಿಡಿಯಿರಿ. ಐಶ್ವರ್ಯ ಸಿ ಅಂತಾರೆ, 200% ಪ್ರಾಫಿಟ್ ಅಂತಾರೆ. ನೆಕ್ಸ್ಟ್ ಫಸ್ಟ್ ಸಿಪಿ, ಒಂದು ಕೊಂಡ ಬೆಲೆ, ಇನ್ನೊಂದು ಮಾರಿದ ಬೆಲೆ, ಸೆಲ್ಲಿಂಗ್ ಪ್ರೈಸ್. ಓಕೆ, ಕೊಂಡ ಬೆಲೆ 456. 456ಕ್ಕೆ ಖರೀದಿ ಮಾಡ್ತಾಳೆ. 450ಕ್ಕೆ ಖರೀದಿ ಮಾಡಿದಾಗ 20 ರೂಪಾಯಿ ಏನ್ ಮಾಡ್ತಾಳೆ? ಅಲಂಕಾರಕ್ಕೆ ಖರ್ಚು ಮಾಡ್ತಾಳೆ. ಆ 20ನ್ನ ಪ್ಲಸ್ ಮಾಡಿದ್ರೆ ಎಷ್ಟಾಯ್ತ್ರಿ? 6, 5 + 2 7, 470. ಇವಾಗ ಅದನ್ನ ಮಾರ್ತಾಳೆ. ಎಷ್ಟಕ್ಕೆ ಮಾರ್ತಾಳೆ? 612 ರೂಪಾಯಿಗೆ ಮಾರ್ತಾಳೆ. ಹೌದಾ? 476 612 ಆಯ್ತು. ಮಂಜು 200/7% ಪ್ರಾಫಿಟ್. ಎಷ್ಟು ಲಾಭ ಆಯ್ತ್ರಿ? ಇಲ್ಲಿ 12, 24, 136 ರೂಪಾಯಿ ಲಾಭ ಆಯ್ತು. ಹೌದಾ? ಅಲಂಕಾರ ಮಾಡಿದ್ದಕ್ಕೆ 136 ರೂಪಾಯಿ ಲಾಭ ಆಯ್ತು. ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು 136 ಲಾಭ ಯಾವುದ್ರ ಮೇಲೆ? ಕೊಂಡ ಬೆಲೆ 476 ಇಂಟು 100. ಓಕೆ, ನೆಕ್ಸ್ಟ್ ನೋಡಿ, 4ರಲ್ಲಿ ಕಟ್ತಾ ಹೊಡಿತೀರಾ? 4 ಒಂದ್ಲೆ 4. ಓಕೆ, ನೆಕ್ಸ್ಟ್ 4 ಒಂದ್ಲೆ 4, 4 9 36. ನೆಕ್ಸ್ಟ್ 4 3 12, 4 4
4 3 12, 4 4 16. ನೆಕ್ಸ್ಟ್ 17 2 34, 17 9 17 7 17 16 17 119. 2 into 100 200 divided by 7. ಪ್ರಾಫಿಟ್ ಇದೆಯಾ? ಪ್ರಾಫಿಟ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಪ್ಪ ಬಿ? ಯಾಕಪ್ಪ ಯಾಕೆ ತಪ್ಪಿದವ? ಓಕೆ, ನೆಕ್ಸ್ಟ್ ಬನ್ರಿ. RRB ಸೆಕ್ಷನ್ ಕಂಟ್ರೋಲ್. SC ಅಂದ್ರೆ ಏನ್ರಿ? ಸೆಕ್ಷನ್ ಕಂಟ್ರೋಲರ್. 11 ಫೆಬ್ರವರಿ 2026 ಪ್ರಶ್ನೆ. ಒಬ್ಬ ಚಿಲ್ಲರೆ ವ್ಯಾಪಾರಿ ರೂಪಾಯಿ 230ಕ್ಕೆ ಎಲೆಕ್ಟ್ರಾನಿಕ್ ವಸ್ತುವನ್ನು ಖರೀದಿಸುತ್ತಾನೆ. ಅವನ ಓವರ್ ಹೆಡ್ ವೆಚ್ಚಗಳು ರೂಪಾಯಿ 10. ಅವನು ಎಲೆಕ್ಟ್ರಾನಿಕ್ ವಸ್ತುವನ್ನು 480ಕ್ಕೆ ಮಾರಾಟ ಮಾಡಿ X% ಲಾಭ ಗಳಿಸುತ್ತಾನೆ. X ನ ಮೌಲ್ಯ. ಐಶ್ವರ್ಯ ಸಿ, ಮಂಜು 100%. ಎಸ್, ಐಶ್ವರ್ಯ ಇಬ್ರು ಸಿ ಕೊಟ್ಟಿದ್ದಾರೆ. ಓಕೆ, CP ಫಸ್ಟ್, CP ನೆಕ್ಸ್ಟ್ SP. CP ಅಂಡ್ SP. CP ಎಷ್ಟಿದೆ? 230 ಇದೆ. CP 230. ನೆಕ್ಸ್ಟ್ ಅದಕ್ಕೆ ಓವರ್ ಹೆಡ್ ವೆಚ್ಚ ಎಷ್ಟಾಗಿದೆ? 10 ರೂಪಾಯಿ ಆಗಿದೆ. ಓವರ್ ಹೆಡ್ ಎಷ್ಟನ್ನ CP ಯಲ್ಲಿ ಪ್ಲಸ್ ಮಾಡ್ತಾರೆ. ಎಷ್ಟಾಯ್ತು? 240. ನೆಕ್ಸ್ಟ್ ಅದನ್ನ ಎಷ್ಟಕ್ಕೆ ಮಾರ್ತಾರೆ? 480ಕ್ಕೆ ಮಾರ್ತಾರೆ. 480. ಹೌದಾ? 240 ಕೊಂಡ ಬೆಲೆ, ಮಾರಿದ ಬೆಲೆ 420. ಲಾಭ ಎಷ್ಟೈತ್ರಿ? ಸರಿ, 240. ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಪ್ರಾಫಿಟ್ 240 ಡಿವೈಡ್ ಬೈ CP 240 ಇಂಟು 100. 240 ಕ್ಯಾನ್ಸಲ್. ಎಷ್ಟಾಯ್ತ್ರಿ? 100. ಆಪ್ಷನ್ ಸಿ, 100 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? 7th one CGL 20 ಸೆಪ್ಟೆಂಬರ್ 2025 ಪ್ರಶ್ನೆ. ಎಲ್ಲ ನಿಯರೆಸ್ಟ್ ಎಕ್ಸಾಮ್ ಕ್ವಶನ್ ಪೇಪರ್ ಅದಾವೆ. ಜಬರ್ದಸ್ತ್ ಆಗಿ ಪ್ರಾಕ್ಟೀಸ್ ಮಾಡಿ. ಒಬ್ಬ ಉದ್ಯಮಿಯು ವಸ್ತುಗಳನ್ನು ಖರೀದಿಸಲು ರೂಪಾಯಿ 50,000 ಹೂಡಿಕೆ ಮಾಡುತ್ತಾನೆ ಮತ್ತು ರೂಪಾಯಿ 5,000 ಸಾಗಣೆಗೆ ಮತ್ತು ರೂಪಾಯಿ 3,000 ಸಂಗ್ರಹಣೆಗೆ ಖರ್ಚು ಮಾಡುತ್ತಾನೆ. ಅವನು ವಸ್ತುಗಳನ್ನು ರೂಪಾಯಿ 63,000ಗೆ ಮಾರಾಟ ಮಾಡಿದರೆ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಬೇಗ ಬೇಗ. ಕಂಬೈನ್ ಗ್ರಾಜುಯೇಟ್ ಲೆವೆಲ್ ಕ್ವಶನ್ ಇದೆ. ಈ ಒಂದು ಕಲ್ಪನೆ ಆಗುತ್ತೆ. $8.62%. ವೆರಿ ಗುಡ್. 8.62 ಐಶ್ವರ್ಯ. 8.62 ವೆರಿ ಗುಡ್. ಫಸ್ಟ್ CP ಕೊಂಡ ಬೆಲೆ. ನೆಕ್ಸ್ಟ್ ಇನ್ನೊಂದು SP ಮಾರಿದ ಬೆಲೆ. ಹೌದಾ? 50,000 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾನೆ. 50,000. ಹೌದಾ? ನೆಕ್ಸ್ಟ್ ಸಾಗಾಣಿಕೆ 5,000 ಖರ್ಚು ಮಾಡ್ತಾನೆ. ಸಾಗಾಣಿಕೆ 5,000 ಎಲ್ಲ ಪ್ಲಸ್ ಮಾಡಿ. ಸಾಗಾಣಿಕೆ 5,000 ಮತ್ತು ಸಂಗ್ರಹಣೆಗೆ 3,000 ಖರ್ಚು ಮಾಡ್ತಾನೆ. ಟೋಟಲ್ ಎಲ್ಲ ಇವಾಗ ಎಷ್ಟಾಯ್ತು?
ಸರ್ 58,000 ಆಯ್ತು. 58,000 58,000 ಕೊಂಡ ಬೆಲೆ ನೆಕ್ಸ್ಟ್ ಎಷ್ಟಕ್ಕೆ ಮಾರ್ತಾನೆ? 63,000ಕ್ಕೆ ಮಾರ್ತಾನೆ. ಹೌದಾ? ಎಷ್ಟು ಲಾಭ ಆಯ್ತು ಸರ್? 5,000 ಲಾಭ ಆಯ್ತು. ಹೌದಾ? ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು 5,000 ಪ್ರಾಫಿಟ್ ಯಾವುದ್ರ ಮೇಲೆ ಆಗುತ್ತೆ? ಕೊಂಡ ಬೆಲೆ. ಕೊಂಡ ಬೆಲೆ ಎಷ್ಟಿದೆ ಐಶ್ವರ್ಯ? 58,000 ಇಂಟು 100. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್. 58 ಹತ್ತಲೆ 580. 58 9 ಹೋಗಲ್ಲ, 58 8 ಹೋಗುತ್ತೆ ನೋಡ್ರಿ. ಹೌದಾ? ಎಷ್ಟರಲ್ಲಿ ಡಿವೈಡ್ ಮಾಡೋಣ ಅಂದ್ರೆ 500 ನಾನು 58 ಡಿವೈಡ್ ಮಾಡ್ತೀನಿ. ಹೌದಾ? ಇಲ್ಲ ಸರ್, ಇನ್ನೂ ಕಟ್ತಾ ಹೋಗುತ್ತೆ. ಓಕೆ, ಕಟ್ತಾ ಹೋಗ್ಬಿಡಿ. ಎಷ್ಟು ಹೋಗುತ್ತೆ? 7 2 4, 7 5 10, 0. ನೆಕ್ಸ್ಟ್ 7 2 7 9. 250 29 ಎಷ್ಟಲೇ ಹೋಗುತ್ತೆ ನೋಡ್ರಿ? 250 ಇವಾಗ 29 ಡಿವೈಡ್ ಮಾಡಿ. 29 8 8 9 72 ಎಲ್ಲ 7 8 16 16 ಪ್ಲಸ್ 7 23 237. ಹೌದಾ? 8 9 72 ಎಲ್ಲ 7 8 16 16 10 237. ಹೌದಾ? ಕಟ್ಟಿದೆ. 8 9 70 ಕಟ್ಟಿಲ್ಲ. 8 9 70. 10 minus 2 8. 5 minus 4 1. ಇಲ್ಲಿ ಪಾಯಿಂಟ್ ಕೊಟ್ರಿ, ಇಲ್ಲಿ 0 ತಗೊಂಡ್ರಿ. 29 ಎಷ್ಟಲೇ ಹೋಗುತ್ತೆ ಸರ್? 29 6ಲೇ ಹೋಗುತ್ತೆ. 29 6 6 ಎಷ್ಟು? 6 9 54 ಎಲ್ಲ 5 6 2 12 12 ಪ್ಲಸ್ 174 ಆಯ್ತು. 10 4 ಹೋದ್ರೆ 6 8 8 ಹೋದ್ರೆ 0. ನೆಕ್ಸ್ಟ್ ಇಲ್ಲಿ 0 ತಗೋತೀರ. 29 2 8.62 ಹೇಳಿದ್ರಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ CHSL 2025 ಯಾವಾಗ? ನವೆಂಬರ್ 12 2025 ಪ್ರಶ್ನೆ. ಲಾಭ ಮತ್ತು ವೆಚ್ಚದ ಬೆಲೆಯ ಅನುಪಾತ 3:8. ಮಾರಾಟದ ಬೆಲೆ ಮತ್ತು ವೆಚ್ಚದ ಬೆಲೆಯ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಟ್ರೈ ಮಾಡಿ. ಎಷ್ಟು ಬಂತ್ರಿ? ಮಂಜು ಸಾರಿ ನೋಡಿಲ್ಲ. 11:8. ಮಲ್ಲಿಕಾರ್ಜುನ್ ಎ, ಐಶ್ವರ್ಯ ಸಿ. ಓಕೆ, ಬನ್ನಿ. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ತೋರಿಸಿದ್ರು. ಲಾಭ ಮತ್ತು ವೆಚ್ಚದ ಅನುಪಾತ. ಲಾಭ ಕೊಟ್ಟಿದ್ದಾರೆ. ಓಕೆ, ಲಾಭ ಕೊಟ್ಟಿದ್ದಾರೆ, ಪ್ರಾಫಿಟ್ ಕೊಟ್ಟಿದ್ದಾರೆ. ಅನುಪಾತ ಏನು ಕೊಟ್ಟಿದ್ದಾರೆ? ಪ್ರಾಫಿಟ್ ಕೊಟ್ಟು ವೆಚ್ಚ. ವೆಚ್ಚ ಅಂದ್ರೆ ಏನು? ಕಾಸ್ಟ್ ಪ್ರೈಸ್ ಕೊಟ್ಟು ಇವುಗಳ ಅನುಪಾತ ಕೊಟ್ಟಿದ್ದಾರೆ. ಇವುಗಳ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 3:8. ನೆಕ್ಸ್ಟ್ ಅವ್ರು ಏನ್ ಕೇಳಿದ್ದಾರೆ ಸರ್? ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆ ಮತ್ತು ವೆಚ್ಚದ ಬೆಲೆ ಅನುಪಾತ. ಸೆಲ್ಲಿಂಗ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಇವುಗಳ ಅನುಪಾತ ಕೇಳಿದ್ದಾರೆ. ಹೌದಾ? ಸುಮಾರು 11:8. ಇವಾಗ ನಾವು ಬರ್ತಕ್ಕಂಥ ಮೆಥಡ್ ಏನಿದೆ ಸರ್? ಒಂದು ಕಾಲಮ್ CP ಅಂತ ತಗೋತೀವಿ, ಇದೊಂದು ಕಾಲಮನ್ನ SP ಅಂತ ತಗೋತೀವಿ. ಓಕೆ, ಇದು ನಮ್ಮ ಮೆಥಡ್. CP ಎಷ್ಟಿದೆ ಸರ್? 8 ಇದೆ. CP 8 ಇದೆ. ಮತ್ತೆ ಏನಾಗಿದೆ? 3 ಲಾಭ ಆಗಿದೆ. 3 ಲಾಭ ಅಂದ್ರೆ 8 + 3 11. ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಜಾಸ್ತಿ ಇದ್ದಾಗ ಲಾಭ. ಆಲ್ರೆಡಿ ಹೇಳಿದೇನ್ರಿ.
ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಕಡಿಮೆ ಇದ್ದಾಗ ನಷ್ಟ. ಎಷ್ಟು? 3 ಲಾಭ ಆಯಿತು. ಇವಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತು ಸರ್? ಸೆಲ್ಲಿಂಗ್ ಪ್ರೈಸ್ 11 ಬಂತು. ಸೆಲ್ಲಿಂಗ್ ಪ್ರೈಸ್ 11 ಅನುಪಾತ. ನೆಕ್ಸ್ಟ್ CP ಎಷ್ಟಿದೆ? 8 ಇದೆ. 11 ಅನುಪಾತ 8 ಎಲ್ಲಿದ್ರಿ? ಆಪ್ಷನ್ ಸಿ 11:8. ವೆರಿ ಗುಡ್. ನೆಕ್ಸ್ಟ್ ಬನ್ನಿ. CHSL 12 ನವೆಂಬರ್ 2025 ಶಿಫ್ಟ್ 3 ಗೆ ಬಂದಂತ ಪ್ರಶ್ನೆ. ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು 100ಕ್ಕೆ ಖರೀದಿಸಿ 120ಕ್ಕೆ ಮಾರುತ್ತಾನೆ. ಲಾಭದ ಶೇಕಡಾ ವಿವರ ಎಷ್ಟು? 100ಕ್ಕೆ ಕೊಂಡು 120ಕ್ಕೆ ಮಾರುತ್ತಾನೆ. 120. ಮಂಜು 20%. ವೆರಿ ಗುಡ್. 20%. ಓಕೆ. ಕೊಂಡ ಬೆಲೆ 100 ಸರ್. ಮಾರಿದ ಬೆಲೆ 120. ಯಾಗಪ್ಪಗೆ ಲಾಭ ಆಯ್ತು ನಷ್ಟ ಆಯ್ತು ಸರ್? 20 ಲಾಭ ಆಯಿತು. ಎಷ್ಟು ಲಾಭ ಆಯಿತು? 20 ಲಾಭ. ಲಾಭ ಯಾವ್ದ್ರ ಮೇಲೆ ಆಗುತ್ತೆ ಸರ್? ಕೊಂಡ ಬೆಲೆ ಮೇಲೆ. ಕೊಂಡ ಬೆಲೆ ಎಷ್ಟಿದೆ? 100 ಇದೆ. ಹಾಗಾದ್ರೆ ಪರ್ಸೆಂಟೇಜ್ ಅಂದ್ರೆ ಇಂಟು 100. 100 ಕ್ಯಾನ್ಸಲ್ ಆಯಿತು. 20%. ಆಪ್ಷನ್ ಸಿ 20%. 10 ಕ್ವಶನ್. ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು ರೂಪಾಯಿ 100ಕ್ಕೆ ಖರೀದಿಸಿ ರೂಪಾಯಿ 120ಕ್ಕೆ ಮಾರುತ್ತಾನೆ. ಲಾಭದ ಶೇಕಡಾವಾರು ಎಷ್ಟು? ಸಿ ಓಕೆ. ಇದೆಷ್ಟು ಬಂತ್ರಿ? ಸಿ 20% ಬಂತಾ? ನೆಕ್ಸ್ಟ್ 11ನೇ ಕ್ವಶನ್ ಬನ್ನಿ. SSC CGL ಮೇನ್ಸ್ 2025. ಸಾರಿ, ಒಬ್ಬ ವ್ಯಕ್ತಿ ಒಂದೇ ರೀತಿಯ ರಿಪೀಟ್ ಆಗಿದೆ. ಡೋಂಟ್ ವರಿ, ರಿಪೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಬನ್ನಿ. ಒಬ್ಬ ವ್ಯಕ್ತಿ ಒಂದೇ ರೀತಿಯ 10 ವಸ್ತುಗಳನ್ನು ಒಟ್ಟು ರೂಪಾಯಿ 10ಕ್ಕೆ ಖರೀದಿಸುತ್ತಾನೆ. ಅವನು ಪ್ರತಿಯೊಂದನ್ನು ರೂಪಾಯಿ 1.70 ಮಾರಾಟ ಮಾಡಿದರೆ ಅವನ ಲಾಭದ ಶೇಕಡಾವಾರು. SSC CGL ಮೇನ್ಸ್ 2025 ಪ್ರಶ್ನೆ. ಹೌದಾ? ಇಲ್ಲಿ ಕಾಸ್ಟ್ ಪ್ರೈಸ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಕಾಸ್ಟ್ ಪ್ರೈಸ್ ಅಂಡ್ ಸೆಲ್ಲಿಂಗ್ ಪ್ರೈಸ್. ಯಾಗಪ್ಪ ಸಿ 13.33% ಅಂತಾನೆ. ಒಬ್ಬ ವ್ಯಕ್ತಿ ಒಂದೇ ರೀತಿಯ 10 ವಸ್ತುಗಳನ್ನ, ಮಂಜು 13.33, ಒಂದೇ ರೀತಿಯ 10 ವಸ್ತುವನ್ನು ಒಟ್ಟು ಅವನು 10 ವಸ್ತುವನ್ನ 15 ರೂಪಾಯಿ ಕೊಟ್ಟು ಕೊಂಡ್ಕೊತಾನೆ. 10 ವಸ್ತು, ಒಂದು ವಸ್ತುನಲ್ಲ, 10 ವಸ್ತುನ 15 ರೂಪಾಯಿ ಕೊಂಡ್ಕೊತಾನೆ. ಅವನು ಏನ್ ಮಾಡ್ತಾನೆ? ಪ್ರತಿಯೊಂದನ್ನು 10 ವಸ್ತುನ 15 ರೂಪಾಯಿ ಕೊಟ್ಟು ಒಂದು ವಸ್ತುವಿಗೆ ₹1.70 ಅಂತೇಳಿ ಎಷ್ಟು ವಸ್ತು ಖರೀದಿ ಮಾಡಿದಾನೆ? ಅವನು 10 ವಸ್ತುಗಳನ್ನ ಮಾರ್ತಾನೆ. ಒಂದು ವಸ್ತುವಿಗೆ ₹1.70 ಅಂತ 10 ವಸ್ತುವಿಗೆ ಎಷ್ಟಾಯ್ತ್ರಿ? 17 ಆಯ್ತು. ಎಷ್ಟಾಯ್ತ್ರಿ? 17.
15 ಕೊಂಡ ಬೆಲೆ ಮಾರಿದ ಬೆಲೆ ಎಷ್ಟು? 17. ಎಷ್ಟು ಲಾಭ ಆತ್ರಿ? 2 ಲಾಭ ಆಯ್ತು. ಹೌದಾ? 2 ಲಾಭ ಯಾವುದ್ರ ಮೇಲೆ ಆಗಿರುತ್ತೆ? ಸಿಪಿ ಮೇಲೆ ಆಗಿರುತ್ತೆ. 15 ಇಂಟು 100. ಓಕೆ, 5 ಮೂರ್ಲೆ ನೆಕ್ಸ್ಟ್ 5 ಎರಡ್ಲೆ 0. 2 ಇಂಟು 20 40. 40 ಡಿವೈಡೆಡ್ ಬೈ 3. 3 ಒಂದ್ಲೆ 3 10 ಉಳಿತು. 3 ಮೂರ್ಲೆ 9 ಪಾಯಿಂಟ್ ಕೊಟ್ರಿ. ಮತ್ತೆ 10 3 ಮೂರ್ಲೆ 33.33%. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್ ಇಷ್ಟ ಆದ್ಮೇಲೆ ಪ್ರಿವಿಯಸ್ ಎಲ್ಲ ಕ್ವಶನ್ ನೋಡಿದ್ರ ಇವೆಲ್ಲ ಏನು ಬೇಸಿಕ್ ಕ್ವಶನ್. ಇವೆಲ್ಲ ಏನ್ರಿ ಬೇಸಿಕ್ ಕ್ವಶನ್. ಅಸಲಿ ಮಜಾ ಅಭಿ ಆಯೇಗಾ. ಹೌದಾ? ಇವಾಗ ಬರ್ತರಿ ನಿಮ್ದು ಕ್ಲಿಯರ್. ಬನ್ನಿ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಯಾವ ಕಾನ್ಸೆಪ್ಟ್ ಗೊತ್ತಾ? ಒಂದು 100 ಮೆಥಡ್ ಕಾನ್ಸೆಪ್ಟ್. 100 ಮೆಥಡ್ ಕಾನ್ಸೆಪ್ಟ್. 100 ಮೆಥಡ್ ಕಾನ್ಸೆಪ್ಟ್ ಬರುತ್ತೆ. ಸ್ವಲ್ಪ ಈ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡ್ಬಿಡ್ರಿ. ಯಾವಾಗ 100 ಮೆಥಡ್ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಬೇಕು ಸರ್? ಇವಾಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ನಿಮಗೆ, ಕೊಂಡೆ ಬೆಲೆ ಕೊಟ್ಟಿದ್ದಾರೆ. ಕೊಂಡೆ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಸರ್? ಕೊಂಡೆ ಬೆಲೆ 100 ಕೊಟ್ಟಿದ್ದಾರೆ. ಕೊಂಡೆ ಬೆಲೆ 100 ಕೊಟ್ಟಿದ್ದಾರೆ. ಪ್ರಾಫಿಟ್ ಪರ್ಸೆಂಟೇಜ್ ಏನ್ ಮಾಡಿದ್ದಾರೆ? 20 ಕೊಟ್ಟಿದ್ದಾರೆ. ಕೊಂಡೆ ಬೆಲೆ 100, ಪ್ರಾಫಿಟ್ ಪರ್ಸೆಂಟೇಜ್ 20% ಕೊಟ್ಟಿದ್ದಾರೆ. ಹೌದಾ? ಪ್ರಾಫಿಟ್ 20% ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಸ್ ಪಿ ಅನ್ನ ಫೈಂಡ್ ಔಟ್ ಮಾಡಂತ ಹೇಳಿದ್ದಾರೆ. ಎಸ್ ಪಿ ಅನ್ನ ಫೈಂಡ್ ಔಟ್ ಮಾಡಂತ ಇಲ್ಲಿ ನೀವ್ ಏನ್ ಮಾಡ್ಬೇಕಂತಂದ್ರೆ ಒಂದನ್ನ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ನೋಡ್ಕೊಡ್ರಿ. ಈ 100 ವಾಲಾ ಮೆಥಡ್ ನಲ್ಲಿ ಸಿಪಿ ಏನಿರುತ್ತಲ್ಲ, ಕಾಸ್ಟ್ ಪ್ರೈಸ್ 100% ಇರುತ್ತೆ. ಸಿಪಿ ಎಷ್ಟಿರುತ್ತೆ? 100%. ನೆಕ್ಸ್ಟ್ ಎಸ್ ಪಿ ಏನಿದೆಯಲ್ಲ, ಎಸ್ ಪಿ ಎರಡು ತರ ಕೇಳ್ತಾರೆ. ಒಂದು ಪ್ರಾಫಿಟ್ ಅಂತ ಕೇಳ್ಬೋದು ಎಸ್ ಪಿ ನ, ಇನ್ನೊಂದು ಲಾಸ್ ಅಂತ ಕೇಳ್ಬೋದು. ಎಸ್ ಪಿ ಪ್ರಾಫಿಟ್ ಅಂತ ಕೇಳಿದಂತೆ ಕೊಡ್ರಿ. ಎಸ್ ಪಿ ಪ್ರಾಫಿಟ್ ಅಂತ ಕೇಳಿದ್ರೆ 100ಕ್ಕೆ ಪ್ಲಸ್ ಪ್ರಾಫಿಟ್ ಮಾಡಬೇಕು. ಯಾವುದು? 100ಕ್ಕೆ ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಮಾಡಬೇಕು. ಲಾಸ್ ಅಂತ ಕೇಳಿದಂತೆ ಕೊಡ್ರಿ 100ಕ್ಕೆ ಮೈನಸ್ ಲಾಸ್ ಪರ್ಸೆಂಟೇಜ್ ಮಾಡಬೇಕು. ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಕಾಸ್ಟ್ ಪ್ರೈಸ್ 100% ಇರುತ್ತೆ. ಅದು ಫಿಕ್ಸ್, ಮೈಂಡ್ ಅಲ್ಲಿ ಫಿಕ್ಸ್ ಇರಲಿ. ಕಾಸ್ಟ್ ಪ್ರೈಸ್ 100% ಇರುತ್ತೆ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ 100ಕ್ಕೆ ಪ್ರಾಫಿಟ್ ಇದ್ರೆ ಪ್ಲಸ್ ಮಾಡಬೇಕು, ಲಾಸ್ ಇದ್ರೆ 100ಕ್ಕೆ ಮಾಡ್ಬೇಕ್ರಿ ಮೈನಸ್ ಮಾಡಬೇಕು. ಇದು ಸ್ವಲ್ಪ ನಿಮ್ಗೆ ಗೊತ್ತಿರ್ಲಿ. ಓಕೆನಾ? ಹಾಗಾದ್ರೆ ಸರ್ ಇವಾಗ ಈ ಕ್ವಶನ್ ಕೊಟ್ಟಿದ್ದಾರೆ. ಈ ಕ್ವಶನ್ ನಾವು ಏನ್ ಮಾಡ್ಬೇಕು ಇವಾಗ? ಸರ್ 100% ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಕಾಸ್ಟ್ ಪ್ರೈಸ್ 100 ಕೊಟ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಡಿವೈಡ್ ಮಾಡ್ತೀರಿ ನೀವು? ಸರ್ 100% ಡಿವೈಡ್ ಮಾಡ್ತೀವಿ. ಕೇಳಿದ್ದೇನು? ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ ಇದೆಯಾ ಲಾಸ್ ಇದೆಯಾ ಸರ್? ಪ್ರಾಫಿಟ್ 20% ಇದೆ. ಪ್ರಾಫಿಟ್ 20% ಇದ್ರೆ ಪ್ರಾಫಿಟ್ ಎಷ್ಟು ಪ್ಲಸ್ ಮಾಡಬೇಕು? 100ಗೆ ಪ್ಲಸ್ ಮಾಡಬೇಕು. 100 ಪ್ಲಸ್ 20 120%. ಪರ್ಸೆಂಟೇಜ್ ಕ್ಯಾನ್ಸಲ್. 100 ಕ್ಯಾನ್ಸಲ್. ಎಷ್ಟು ಬಂತ್ರಿ? 120. ಕನ್ಫ್ಯೂಷನ್ ಏನಾದ್ರು ಇದೆಯಾ? ಓಕೆ, ಇದರಲ್ಲಿ ಕನ್ಫ್ಯೂಷನ್ ಏನಾದ್ರು ಇದ್ರೆ ಬೇಗ ಹೇಳಿ. ಮಂಜು ಅದನ್ನ ಮಾಡಬೇಡಿ, 1 ಮಿನಿಟ್. ಓಕೆ, ಏನಾದ್ರು ಕನ್ಫ್ಯೂಷನ್ ಇದೆಯಾ ಸರ್? ಕನ್ಫ್ಯೂಷನ್ ಏನಿಲ್ಲ. ಕನ್ಫ್ಯೂಷನ್ ಏನೂ ಇಲ್ಲ. ಓಕೆ, ಕನ್ಫ್ಯೂಷನ್ ಏನಿಲ್ಲ ಅಂದ್ರೆ ನೆಕ್ಸ್ಟ್ ಇವಾಗ ಇದನ್ನೇ ನಾವು ಏನ್ ಮಾಡೋಣ? ರೇಷಿಯೋ ಮೆಥಡ್ಲಿ ಮಾಡೋಣ. ಅದನ್ನು ನನಗೆ ಬಿಟ್ಕೊಂಡ್ಬಿಡಿ. ಯಾವ ಮೆಥಡು? ರೇಷಿಯೋ ಮೆಥಡ್. ರೇಷಿಯೋ ಮೆಥಡ್ 100 ಮೆಥಡ್ ನೆನ್ಪಿಟ್ಕೊಂಡ್ರಿ. ರೇಷಿಯೋ ಮೆಥಡ್ ಅನ್ನ ಕೂಡ ನೆನ್ಪಿಟ್ಕೊಂಡ್ರಿ. ಸರ್ ರೇಷಿಯೋ ಮೆಥಡ್ ಅಂದ್ರೆ ಏನು? ನಿಮ್ಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಸರ್? 20% ಕೊಟ್ಟಿದ್ದಾರೆ. ಹೌದಾ? 20% ಅಂದ್ರೆ ಏನು ಸರ್? 20 ಡಿವೈಡ್ ಬೈ 100 ಅಂದ್ರೆ ಎಷ್ಟೈತ್ರಿ? 1/5. ಇಲ್ಲಿ 5 ಅನ್ನೋದೇನು? ಡಿನಾಮಿನೇಟರ್ 5 ಅನ್ನೋದು ಸರ್ ಸಿಪಿ,
ಪ್ರಾಫಿಟ್ ಇದ್ರೆ ಒಂದು ಪ್ರಾಫಿಟ್, ಲಾಸ್ ಇದ್ರೆ ಒಂದು ಲಾಸ್. ಹೌದಾ? ಇವಾಗ 100 ಕೊಟ್ಟಿದ್ದಾರೆ ಸಿಪಿ. ಸಿಪಿ 100 ಕೊಟ್ರೆ ಸಿಪಿ ನ ಡಿವೈಡ್ ಮಾಡಿ, ಸಿಪಿ ಎಷ್ಟಿದೆ ಸರ್? ಸಿಪಿ 5 ಇದೆ. ಹೌದಾ? ಇಂಟು ಪ್ರಾಫಿಟ್ ಎಷ್ಟಿದೆ ಸರ್? ಪ್ರಾಫಿಟ್ 1 ಇದೆ. ಹಾಗಾದ್ರೆ ಪ್ರಾಫಿಟ್ 1 ಇದ್ರೆ ಅವ್ರು ಏನಕ್ಕಿದ್ದಾರೆ? ಎಸ್ ಪಿ. ಎಸ್ ಪಿ ಅಂದ್ರೆ ಏನ್ ಅರ್ಥ ಇಲ್ಲಿ ಸರ್? ಎಸ್ ಪಿ ಅಂತಂದ್ರೆ 5 ಪ್ಲಸ್ 1 6. ಎಸ್ ಪಿ ಎಷ್ಟಾಯ್ತ್ರಿ? 6 ಇಂಟು ಎಷ್ಟು ಮಾಡ್ತೀರಾ? 6 ಮಾಡ್ತೀರಾ ಇಂಟು ಎಕ್ಸ್ 6. 5 1 5 20 20 ಇಂಟು 6 ಎಷ್ಟಾಯ್ತ್ರಿ? 125. ಎರಡೂ ಮೆಥಡ್ ಅನ್ನ ಯೂಸ್ ಮಾಡಿಸ್ತೀವಿ. ಕ್ಲಿಯರಾ? ಓಕೆನಾ? ಎಕ್ಸಾಂಪಲ್ ಕೊಡ್ಲಾ? ನೆಕ್ಸ್ಟ್ ಬನ್ನಿ, ಎಕ್ಸಾಂಪಲ್ ತಗೊಳ್ಳಿ. ಕ್ವಶನ್ ತೊಗೊಂಡು ಮಾಡ್ರಿ ಸರ್. ಸಿಪಿ 600, ಸಿಪಿ 600, ಪ್ರಾಫಿಟ್ 20%. ಎಸ್ ಪಿ ಅನ್ನ ಫೈಂಡ್ ಔಟ್ ಮಾಡಂತ ಹೇಳ್ತೇನೆ. ಎಷ್ಟು ಬರ್ತೀರಿ? ರೇಷಿಯೋ ಮೆಥಡ್ ಮಾಡಿ, ಇಲ್ಲ 100% ಕಾನ್ಸೆಪ್ಟ್ ಮೆಥಡ್ ಮಾಡಿ, ಯಾವ ಮೆಥಡ್ ಆದ್ರೂ ಮಾಡಿ. ಹಂಡ್ರೆಡ್ ಮೆಥಡ್ ಮಾಡಿ ಅಂತ ತಿಳ್ಕೊಳ್ರಿ ಸರ್. ನಾವು 100 ಮೆಥಡ್ ಮಾಡ್ತೀವಿ ಅಂತಂದ್ರೆ ಮಂಜು ಯಾಕಪ್ಪ 620 ಯಾಗಪ್ಪ 620 ಅಂತಾರೆ ನೋಡಿ, ಚೆಕ್ ಮಾಡಿ. 100 ಮೆಥಡ್ ಮಾಡಿದ್ರೆ 600 ಏನು ಸರ್? ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟಿದೆ? 100 ಇದೆ. ಆಮೇಲೆ 720. ನೆಕ್ಸ್ಟ್ ಇಂಟು ಏನ್ ಕೇಳಿದರೆ ಸರ್? ಎಸ್ ಪಿ. ಎಸ್ ಪಿ ಅಂದ್ರೆ ಏನ್ರಿ? 100ಕ್ಕೆ ಪ್ಲಸ್ ಪ್ರಾಫಿಟ್ ಇದ್ರೆ ಪ್ರಾಫಿಟ್, ಮೈನಸ್ ಇದ್ರೆ ಮೈನಸ್. 840 ಐಶ್ವರ್ಯ 620. 100 ಪ್ಲಸ್ 20 120. ಹೌದಾ? 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 12 ಆರ್ಲೆ ಎಷ್ಟು? 70 720. ನೆಕ್ಸ್ಟ್ ಸರ್ ಇದನ್ನ ರೇಷಿಯೋ ಮೆಥಡ್ ಮೇಲೆ ಮಾಡಿ. ರೇಷಿಯೋ ಮೆಥಡ್ ಮೇಲೆ ಮಾಡ್ತೀನಿ ಬನ್ನಿ. 20%. 20% ಅಂದ್ರೆ ಎಷ್ಟು ಸರ್? 1/5. 1/5. 5 ಏನು? ಸಿಪಿ. ಪ್ರಾಫಿಟ್ ಆಗಿದೆಯಾ? ಸರ್ ಪ್ರಾಫಿಟ್ 1 ಅನ್ನೋದು ಪ್ರಾಫಿಟ್. ಎಸ್ ಪಿ ಎಷ್ಟು? ಸಿಪಿ ಪ್ಲಸ್ ಪ್ರಾಫಿಟ್. 5 ಪ್ಲಸ್ 1 6. ಓಕೆ. 600 ಇದೇನು? ಸಿಪಿ. ಸಿಪಿ ಎಷ್ಟಿದೆ ಸರ್? ಸಿಪಿ 5 ಇದೆ. 5 ಡಿವೈಡ್ ಮಾಡಿ ಇಂಟು ಎಸ್ ಪಿ ಎಷ್ಟಿದೆ? 6 ಇದೆ. 5 1 5 1 5 5 2 10 120 ಇಂಟು 6 ಎಷ್ಟಾಯ್ತ್ರಿ? 720. 720 is the correct answer. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನೋಡ್ರಿ, ಸಿಪಿ 600, ಸಿಪಿ 600, ಪ್ರಾಫಿಟ್ 16 2/3%, 16 2/3%. ನೆಕ್ಸ್ಟ್ ಎಸ್ ಪಿ ಅನ್ನ ಫೈಂಡ್ ಔಟ್ ಮಾಡಂತ ಹೇಳ್ತಾರೆ. ಹಂಡ್ರೆಡ್ ವಾಲಾ ಮೆಥಡ್ ಮಾಡ್ತೀರಾ? ರೇಷಿಯೋ ಮೆಥಡ್ ಮಾಡ್ತೀರಾ? ಸರ್ 100 ವಾಲಾ ಮೆಥಡ್ ಮಾಡಿದ್ರೆ 600 ಏನು ಸರ್? 600 ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ? ಕಾಸ್ಟ್ ಪ್ರೈಸ್ 100 ಇರುತ್ತೆ. ಇಂಟು ಎಸ್ ಪಿ. ಎಸ್ ಪಿ ಅಂದ್ರೆ ಏನ್ರಿ? 16 ಮೂಲೆ 48. 48 ಪ್ಲಸ್ 2 ಎಷ್ಟಾಯ್ತ್ರಿ? 50. 50/3. 50/3. ಪರ್ಸೆಂಟೇಜ್ ಅಂದ್ರೆ ಇಂಟು 1/100. ಇಲ್ಲಿ ಪರ್ಸೆಂಟೇಜ್ ಅಂದ್ರೆ ಏನ್ ಮಾಡಕ್ ಹೋಗ್ಬೇಡಿ. ಹೌದಾ? ನಮಗೆ ಅವ್ರು ಏನು ಕೊಟ್ಟಿದ್ರೆ ಅದನ್ನ ನೋಡ್ಕೊಂಡ್ಬಿಡ್ರಿ. ಸರ್ ನಾವು ಪ್ರಾಫಿಟ್ ಅಂದ್ರೆ ಏನ್ ಮಾಡ್ತೀವಿ ಅಷ್ಟೇ ಮಾಡ್ತೀವಿ. ನೋಡ್ರಿ
ಪ್ರಾಫಿಟ್ ಏನ್ ಮಾಡ್ತೀವಿ ಸರ್ 100ಕ್ಕೆ ನಾವು ಪ್ಲಸ್ ಮಾಡ್ತಾ ಇದ್ವಿ. ಎಷ್ಟು ಪ್ಲಸ್ ಮಾಡ್ತೀರಾ ಸರ್? 1648 ಪ್ಲಸ್ 2 50 50/3 ನಾವು ಮಾಡ್ತೀವಿ 100 ಒಳ ಕಾನ್ಸೆಪ್ಟ್ ನಲ್ಲಿ. ನೆಕ್ಸ್ಟ್ 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. ಎಷ್ಟು ಬಂತ್ರಿ? 6 ಬಂತು. ಇಂಟು 3 ಇಂಟು 100 300 300 ಪ್ಲಸ್ 50 350 350 ಡಿವೈಡ್ ಬೈ 3 1 3 2 2 ಇಂಟು 350 ಎಷ್ಟಾಯ್ತು? 700. ಹೌದಾ? ನೆಕ್ಸ್ಟ್ ಇದನ್ನೇ ರೇಷಿಯೋ ಮೆಥಡ್ ಮೇಲೆ ಮಾಡಿದ್ರಿ ಎಷ್ಟು ಬರುತ್ತೆ ಸರ್? ಇದನ್ನೇ ರೇಷಿಯೋ ಮೆಥಡ್. ರೇಷಿಯೋ ಓಕೆ. 16 2/3%. 16 2/3% ಅಂದ್ರೆ ಎಷ್ಟು ಸರ್? 16 2/3 ಅಂದ್ರೆ 16 48 ಪ್ಲಸ್ 2 50 50/3 ಆಯ್ತು. ಪರ್ಸೆಂಟೇಜ್ ಅಂದ್ರೆ ಏನ್ರಿ ಸರ್? 1/100 ಆಲ್ರೆಡಿ ಪರ್ಸೆಂಟೇಜ್ ಮಾಡಿದಿರ. 1/100 51 52 ಎಷ್ಟು ಬಂತ್ರಿ? 1/6 ಬಂತು. 1/6. 6 ಏನು? 6 ಏನು CP, 1 ಏನು ಪ್ರಾಫಿಟ್. SP ಎಷ್ಟಾಯ್ತು? 7. ಹೌದಾ? 600 ಸರ್ CP ಎಷ್ಟಿದೆ? CP 6 ಇದೆ. SP ಎಷ್ಟಿದೆ? 6 ಪ್ಲಸ್ 1 7 ಇದೆ. 6 1 6 3 100 ಇಂಟು 7 ಎಷ್ಟಾಯ್ತ್ರಿ? 700 700. ಓಕೆನಾ? ಕ್ಲಿಯರ್? ಓಕೆ. ನೆಕ್ಸ್ಟ್ ಇಲ್ಲಿಂದ ನಾಳೆ ಕ್ಲಾಸಲ್ಲಿ ನೋಡೋಣ. ಸಾಕಿದೆ. ನಾಳೆ ಕ್ಲಾಸನ್ನ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಓಕೆ, ನಾಳೆ ಕ್ಲಾಸನ್ನು ನೋಡೋಣ. ಹೇಗಿತ್ತು ಇವತ್ತಿನ ಕ್ಲಾಸು? ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಗಿತ್ತು? ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಗಿತ್ತು? ಬೇಗ ಬೇಗ ಮೆಸೇಜ್ ಮಾಡಿ. ಓಕೆನಾ? ಓಕೆ, ನಾಳೆ ಕ್ಲಾಸಲ್ಲಿ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬೈ, ಟೇಕ್ ಕೇರ್.